ಇದು ನಮೋ ಲೆಕ್ಕ 2025 ವಿಶೇಷ. ನಾನು ರಮಾಕಾಂತ್. నేను ಕೆಲವೇ ಸಮಯದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 8ನೇ ಬಾರಿಗೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಎಷ್ಟು ಬಾರಿ ಬಜೆಟ್ ಮಂಡಿಸಿದ್ರು ಅನ್ನೋದು ಒಂದು ವಿಷಯವಾದರೆ, ಈ ಬಾರಿಯ ಬಜೆಟಲ್ಲಿ ಏನೆಲ್ಲ ಅಂಶಗಳನ್ನು ಭಾರತದ ಆರ್ಥಿಕ ಕ್ಷೇತ್ರದ ಉತ್ತೇಜನಕ್ಕೋಸ್ಕರವಾಗಿ ಅವರು ಮೀಸಲಾಗಿಡ್ತಾರೆ ಎನ್ನುವುದು ಕೂಡ ಅಷ್ಟೇ ಮುಖ್ಯವಾದಂಥ ಒಂದು ವಿಚಾರ. ಕಾರಣ ಇಷ್ಟೇ, ಒಂದು ಕಡೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಅಂತ ಕರೀತಾರೆ. ಅಂದರೆ ಹಣ ತನ್ನ ವ್ಯಾಲ್ಯೂವನ್ನು ಕ್ರಮೇಣ ಕಳ್ಕೊಳ್ತಾ ಹೋಗೋದು ಅಂತ. 10 ರೂಪಾಯಿಗೆ 5 ವರ್ಷಗಳ ಹಿಂದೆ ಇದ್ದಂಥ ಬೆಲೆಗೆ ಹೋಲಿಸ್ಕೊಂಡಾಗ ಇವತ್ತಿಗಿರ್ತಕ್ಕಂಥ ಬೆಲೆನ ಮ್ಯಾಚ್ ಮಾಡಿ ನೋಡೋದು ಅಂತ. ಅಥವಾ 3 ವರ್ಷಗಳ ಹಿಂದೆ, 4 ವರ್ಷಗಳ ಹಿಂದೆ 100 ರೂಪಾಯಿಗೆ ಏನು ಬೆಲೆ ಇತ್ತು, 1000 ರೂಪಾಯಿಗೆ ಏನು ಬೆಲೆ ಇತ್ತು, 1,00,000 ರೂಪಾಯಿಗೆ ಅವತ್ತೇನು ಸಿಗ್ತಾ ಇತ್ತು, ಇವತ್ತೇನು ಸಿಗ್ತಾ ಇದೆ ಅಂತ ಕಂಪೇರ್ ಮಾಡ್ಕೊಳ್ತೀವಲ್ವ ನಾವು. ಅಯ್ಯೋ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಬಿಡ್ರಿ, ಅಯ್ಯೋ ಅವಾಗ ಒಂದು 5,000 ರೂಪಾಯಿ ತೊಗೊಂಡು ಹೋಗಿದ್ರೆ ಎಲ್ಲ ತರಬಹುದಾಗಿತ್ತು, ಇವಾಗ 5,000ಕ್ಕೆ ಏನ್ರಿ ಬರುತ್ತೆ ಅಂತ ಮಾತಾಡ್ತೀವಲ್ಲ. ಇದು ಇನ್ಫ್ಲೇಷನ್ ಅಂತ. ಇದು ಅಂದರೆ ಹಣದ ಉಬ್ಬರ, ಹಣದ ಹರಿವು ಹೆಚ್ಚಾಗಿರುತ್ತೆ, ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡಿರುತ್ತಲ್ಲ, ಆ ಸ್ಥಿತಿಗೆ ನಾವು ಹಣದುಬ್ಬರ ಅಂತ ಕರಿತೀವಿ. ಇಲ್ಲಿ ಇದರ ಕಂಟ್ರೋಲ್ಗೆ ಹೇಗೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ರೆ ಒಂದೇ ಹೇಳೋದವ್ರು, ಯಾವಾಗಲೂ ಒಂದೇ ಹೇಳ್ತಾರೆ, ರೆಪೋ ದರ ಜಾಸ್ತಿ ಮಾಡಿಬಿಡ್ತೀವಿ, ಹಾಗೆ ಮಾಡ್ತೀವಿ, ಕಂಟ್ರೋಲ್ ಆಗಿಬಿಡುತ್ತೆ ಅಂತ. ಪ್ರತಿ ವರ್ಷ ಪ್ರತಿ ಟೈಮಲ್ಲೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಕಂಟ್ರೋಲ್ ಆಗಬೇಕಾಗಿತ್ತಲ್ಲ, ಆಗಲಿಲ್ಲ. ಭಾರತದ ಸಾಲದ ಕಥೆ ಇಲ್ಲಿಗೆ ಬಂದು ನಿಂತಿದೆ. ಹತ್ತಿರ 220 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳ್ತಾರೆ. ಕಳೆದ ಅವಧಿಯ ಬಜೆಟ್ ಮಂಡನೆ ಆದ ನಂತರದಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತ ಬರೀ ಬಡ್ಡಿ ಕಟ್ಟಕ್ಕೆ ಬಳಸಿದೆ ಅಂತ, ಬರೀ ಬಡ್ಡಿಗೋಸ್ಕರವಾಗಿ ಬಳಸಿದೆ ಅಂತ. ಕಳೆದ ಬಾರಿ 48 ಲಕ್ಷ ಚಿಲ್ಲರೆ ಕೋಟಿಗಳ ಬಜೆಟನ್ನು ಭಾರತ ಮಂಡಿಸಿತ್ತು. ಈ ಬಾರಿ 50 ಲಕ್ಷ ಕೋಟಿ ಬಜೆಟ್ನ ಗಾತ್ರ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ಗಾತ್ರದ ಹೆಚ್ಚಳ ಇದೆಯಲ್ಲ, ಇದು ಜನಸಾಮಾನ್ಯರ ಆದಾಯ ಹೆಚ್ಚಳಕ್ಕೂ ಕಾರಣವಾಗಲಿದೆಯಾ? ಆ ರೀತಿ ಒಂದು ದೂರದೃಷ್ಟಿಕೋನದ ದೂರಗಾಮಿ ಆಲೋಚನೆಗಳ ಬಜೆಟ್ ಇದಾಗಬೇಕು ಅಂತ. ಬಹುಶಃ ಇದೊಂದು ಸಕಾಲ ಅಂತ ಮಾತಾಡ್ತಾ ಇದ್ದಾರೆ. ಈಗಾಗದೇ ಇದ್ದರೆ ನೆವರ್ ಅನ್ನೋ ರೀತಿಯಲ್ಲಿ ಒಂದು ಸನ್ನಿವೇಶ ನಿರ್ಮಾಣವಾಗಿಬಿಟ್ಟಿದೆ ಅಂತ ಹೇಳ್ತಾರೆ. ಕಾರಣ ಉದ್ಯೋಗ ಸೃಷ್ಟಿದೊಂದು ಕಡೆ, ಉದ್ಯೋಗ ಸೃಷ್ಟಿ ಆಗ್ತಾನೇ ಇಲ್ಲ ನಮ್ಮಲ್ಲಿ. ಉದ್ಯೋಗ ನಷ್ಟ ಇದೆಯಲ್ಲ, ಈ ಉದ್ಯೋಗ ನಷ್ಟವನ್ನು ಸರಿದೂಗಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದೆ. ನಾವು ಹೊಸ ಉದ್ಯೋಗ ಸೃಷ್ಟಿ ಮಾಡೋದೊಂದು ಸವಾಲಾದರೆ, ಕಾರಣಕ್ಕೋ ಬೇರೆ ಕಾರಣಗಳಿಗೋ, ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ವಲಯ ಆದಾಯ ಕಡಿಮೆ ಆಗ್ತಿದೆಯಾ ಅವ್ರಿಗೆ? ನೋ, ಚೆನ್ನಾಗಿ ಆದಾಯ ಬರ್ತಾ ಇದೆ ಅವ್ರಿಗೆ. ಆದರೆ ತಮಗೆ ಬಂದಂಥ ಆದಾಯವನ್ನು ಹೊಸ ಉದ್ಯೋಗ ಸೃಷ್ಟಿಗೋ ಅಥವಾ ತನ್ನ ನೌಕರರ ವೇತನ ಹೆಚ್ಚಳಕ್ಕೋ ಅವರು ಬಳಸ್ತಾ ಇಲ್ಲ. ನೀವು ಸಾಮಾಜಿಕ ಜವಾಬ್ದಾರಿ ಮೆರೆಯಿರಿ ಅಂಥೇಳಿ ನಿನ್ನೆ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. GDP ಈ ಬಾರಿ ಕೂಡ 6.3, 6.2, 6.4 ಇದನ್ನು ದಾಟಿಲ್ಲ. ಮುಂದಿನ ವರ್ಷ ಕೂಡ ಹೆಚ್ಚು ಕಡಿಮೆ 1-2 ಪಾಯಿಂಟ್ ಇನ್ನೂ ಕಡಿಮೆ ಆಗಬಹುದು ಅಂತ ಒಂದು ಅಂದಾಜಿದೆ. ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪತ್ತಿ ಮಾಡುವ ಒಟ್ಟು ರಾಷ್ಟ್ರೀಯ ಸರಕು ಸೇವೆಗಳ ಮೊತ್ತವೇ GDP ಅಂತ ಕರೀತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂಥೇಳಿ. ಇದರ ಮಧ್ಯದಲ್ಲಿ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬಾರಿಯ ಬಜೆಟ್ ಏನಾದರೂ ನಮಗೆ ನೆರವು ಕೊಡುತ್ತಾ ಅಂಥೇಳಿ. ಈಗ GPT ಅಂತಾರೆ, ಈ ಕಡೆ ಈಗ ಆಲ್ರೆಡಿ ಚೈನಾದವರು ಡೀಪ್ ಸೀಕ್ ಅಂತ ಶುರು ಮಾಡಿಕೊಂಡಿದ್ದಾರೆ. ಈ ರೀತಿ ಆದಾಗ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸರಿಸುಮಾರು 9 ಕೋಟಿಯಷ್ಟು ಉದ್ಯೋಗ ನಷ್ಟ ಆಗುತ್ತೆ ಅಂಥೇಳಿ ಒಂದು ವರದಿ ಹೇಳ್ತಾ ಇದೆ. ಉದ್ಯೋಗ ಸೃಷ್ಟಿ ಮಾಡೋದು ಬಿಟ್ಟುಬಿಡಿ, ಉದ್ಯೋಗ ನಷ್ಟಕ್ಕೆ ತಡೆಗೆ ಏನು ಮಾಡಬೇಕು ನಾವು ಅನ್ನೋದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರತಕ್ಕಂಥ ಬಜೆಟ್. ಇನ್ನು ಎಂದಿನಂತೆ ಪ್ರತಿ ವರ್ಷದ ಬಜೆಟ್ ನಿರೀಕ್ಷೆ ಅಂತ ಇನ್ನೊಂದೇನಿರುತ್ತೆ ಅಂತ ಹೇಳಿದ್ರೆ, ಆದಾಯ ತೆರಿಗೆ ಮಿತಿನೇನಾದರೂ ಜಾಸ್ತಿ ಮಾಡಿಬಿಡ್ತಾರಾ? 10 ಲಕ್ಷಕ್ಕೆ ಮಾಡ್ತಾರಾ ಇವರು? 10 ಲಕ್ಷದವರೆಗೂ ಏನು ಟ್ಯಾಕ್ಸ್ ಕಟ್ಟಬೇಡಪ್ಪ ಅಂತ ಹೇಳಿಬಿಡ್ತಾರಾ? 12 ಲಕ್ಷ ರೂಪಾಯಿಗಳವರೆಗೂ ಕೂಡ ಈ ಬಾರಿ ಏನೋ ಮಾಡ್ತಾರಂತೆ ಅಂತ ನಿರೀಕ್ಷೆಗಳಿದೆ. ಪ್ರತಿ ಬಾರಿ ನಿರೀಕ್ಷೆ ಇಟ್ಕೊಳ್ತಾನೆ, ತಪ್ಪಲ್ಲ ಅದು. ಆದರೆ ಅದನ್ನು ಮಾಡ್ತಾರಾ? ಅದೇನೋ ಈ ಬಾರಿ ಮಧ್ಯಮ ವರ್ಗದವ್ರಿಗೇನೋ ತುಂಬ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇಳಬೇಕು ನಾನು ಕೂಡ, ಅದು ಏನಾಗುತ್ತೆ ಮಧ್ಯಮ ವರ್ಗದವರ ಕಥೆ ಅಂತೇಳಿ. ಕಾರಣ ಶ್ರೀಮಂತರಿಗೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ, ಅವ್ರ ಲಾಭವೂ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಉದ್ಯಮಿಗಳು. ಶ್ರೀಮಂತರಂದರೆ ಬಹುತೇಕರು ಉದ್ಯಮಿಗಳೇ ಇರ್ತಾರೆ, ಒಂದಲ್ಲ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಸ್ಯಾಲರಿಡ್ ಆಗಕ್ಕೆ ಸಾಧ್ಯನಾ? ಸಂಬಳ ಕೆಲಸ ಮಾಡ್ತಿರ್ತಾರೆ ಶ್ರೀಮಂತರು? ನೋ, ಆಲ್ಮೋಸ್ಟ್ ಬಿಸ್ನೆಸ್ ಮನ್ಸೇ ಇರ್ತಾರೆ, ಅವ್ರಿಗೆ ಲಾಭ ಇದೆ. ಇನ್ನು ಕೆಳ ಹಂತದಲ್ಲಿ ಅಂತ ಬಂದಾಗ ಅವರು GSTಲೇ ಹೋಗ್ಬಿಡುತ್ತೆ ಅವ್ರಿಗೆ. ಇಡ್ಲಿ ತೊಗೊಳ್ಳಿ, ಕಾಫಿ ತೊಗೊಳ್ಳಿ, ದೋಸೆ ತೊಗೊಳ್ಳಿ, ಅದರಲ್ಲಿ ಅವರು ಆ ಒಂದು ಪರೋಕ್ಷ ತೆರಿಗೆ ಕಟ್ತಾ ಇರ್ತಾರೆ. ಮಧ್ಯಮ ವರ್ಗ ಇದ್ದಾರಲ್ಲ, ಅವರು ನೇರ ತೆರಿಗೆ ಕಟ್ಟುವಲ್ಲಿ ಅವರೇ ಜಾಸ್ತಿ ಅಂತ. ನೇರ ತೆರಿಗೆ ಹಾಗಾದರೆ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ? ಕಟ್ತಾರೆ. ಆದರೆ ಮಧ್ಯಮ ವರ್ಗದವರ ದುಡಿಮೆ ಮತ್ತು ತೆರಿಗೆ ಇದೆಯಲ್ಲ, ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ಮಾರ್ಕೆಟ್ನಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ ಅಂತ. ನಾವು ಯಾವುದೋ ಬೆಲೆ ಅಂತೂ ಕಡಿಮೆ ಮಾಡ್ತಾ ಇಲ್ವಲ್ಲ, ಅದರ ಬದಲಿಗೆ ತೆರಿಗೆ ಸ್ವಲ್ಪ ಕಡಿಮೆ ಮಾಡಿದಾಗ ಅವರ ಬಳಿಯಲ್ಲೇ ಸೇವಿಂಗ್ಸ್ ಉಳಿಯುತ್ತೆ ಅಂತ. ಕಳೆದ 40-45 ವರ್ಷಗಳಲ್ಲೇ ಲೋವೆಸ್ಟ್ ಸೇವಿಂಗಲ್ಲಿ ಒಬ್ಬ ಭಾರತೀಯ ಇದ್ದಾನೆ ಅಂತ.
ಕಳೆದ 45 ವರ್ಷಗಳಲ್ಲೇ ಭಾರತೀಯನೊಬ್ಬನ ಉಳಿತಾಯ ಅತ್ಯಂತ ಕಡಿಮೆ ಬಂದು ನಿಂತಿದೆ ಅಂತ ಹೇಳಿ ವರದಿ ಹೇಳುತ್ತೆ. ಆಕ್ಸ್ಫಾಮ್ ರಿಪೋರ್ಟ್ ಇನ್ನೊಂದು ಕಡೆ ಹೇಳುತ್ತೆ, ಭಾರತದಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ತಾರತಮ್ಯ ಹಿಂದೆಂದಿಗಿಂತ ಹೆಚ್ಚಾಗಿದೆ ಇವತ್ತಿಗೆ ಅಂತ. ಅಂದರೆ ಹಣ ಇರುವವರ ಬಳಿಗೆ ಸೇರಿಕೊಳ್ತಾ ಇದೆ, ಇಲ್ಲದವನ ಬಳಿಗೆ ಇಲ್ಲ. ಬಡವ ಶ್ರೀಮಂತ ನಡುವಿನ ಅಂತರ ಕಡಿಮೆ ಆಗಬೇಕೇ ವಿನಃ ಜಾಸ್ತಿ ಆಗಬಾರದು ಅಂತ ರಿಪೋರ್ಟ್ಗಳು ಹೇಳ್ತಾ ಇದೆ. ಹಾಗಾಗಿ ಒಂದು ರೀತಿ ಒಂದು ಅಸಮತೋಲಿತ ಸ್ಥಿತಿಯತ್ತ ಭಾರತ ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಇದೆ. ಇವೆಲ್ಲವುಗಳಿಗೂ ಕೂಡ ಇವತ್ತಿನ ಬಜೆಟಲ್ಲಿ ಉತ್ತರ ಇದೆಯಾ ಅಂತ ಒಂದು ಪ್ರಶ್ನೆ ಇಟ್ಕೊಂಡೆ ನಾನು ಈ ಒಂದು ಚರ್ಚೆ ಶುರು ಮಾಡ್ತಾ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ